ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕೋರಿದ್ದ ಅರ್ಜಿ ಸ್ವೀಕೃತಿಗೊಂಡಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಶೃಂಗಾರ ಗೌರಿ ಪೂಜೆಗೆ ಸಲ್ಲಿಸಿದಂತಹ ಅರ್ಜಿ ಸ್ವೀಕಾರಗೊಂಡಿದೆ. 5 ಮಹಿಳೆಯರ ಅರ್ಜಿ ಸ್ವೀಕಾರವನ್ನ ಮಾಡಿದೆ ವಾರಣಾಸಿ ಕೋರ್ಟ್. ಸೆಪ್ಟೆಂಬರ್ 22ರಿಂದ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಮಸೀದಿ ವಿಚಾರದಲ್ಲಿ ವಾರಣಾಸಿ ಕೋರ್ಟ್ ಹಾಗಾದ್ರೆ ಹೇಳಿದೆ. ನ್ಯೂಸ್ 18 ಕನ್ನಡದಲ್ಲಿ ಕೋರ್ಟ್ ಆದೇಶದ ಕಂಪ್ಲೀಟ್ ಮಾಹಿತಿ ಈಗ ನಿಮ್ಮ ಮುಂದೆ. ಅಂದ್ರೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶವನ್ನ ಕೋರಿ 5 ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಜ್ಞಾನವಾಪಿ ಮಸೀದಿಯಲ್ಲಿ ಶೃಂಗಾರ ಗೌರಿ ಪೂಜೆಗೆ ಸಲ್ಲಿಸಿದಂತಹ ಅರ್ಜಿ ಸ್ವೀಕೃತಿಗೊಂಡಿದೆ, ಮಾನ್ಯ ಮಾಡಲಾಗಿದೆ. 5 ಮಹಿಳೆಯರ ಅರ್ಜಿ ಸ್ವೀಕಾರವನ್ನ ಮಾಡಿದೆ ವಾರಣಾಸಿ ಕೋರ್ಟ್. ಎಲ್ಲೋ ಒಂದ್ ಕಡೆ ಹಿಂದೂ ಪರ ಅರ್ಜಿ ಸಲ್ಲಿಸಿದಂತಹ ವಕೀಲರಿಗೆ ಒಂದ್ ರೀತಿ ಜಯ ಸಿಕ್ಕಿರುವಂತದ್ದು ಈಗ 5 ಮಹಿಳೆಯರ ಅರ್ಜಿಯನ್ನ ಎತ್ತಿ ಹಿಡಿದಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಶೃಂಗಾರ ಗೌರಿ ಪೂಜೆಗೆ ಸಲ್ಲಿಸಿದಂತಹ ಅರ್ಜಿ ಇದೀಗ ಸ್ವೀಕೃತಗೊಂಡಿದೆ. ಸೆಪ್ಟೆಂಬರ್ 22ರಿಂದ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಹ ಆರಂಭವಾಗಲಿದೆ. ಮಸೀದಿ ವಿಚಾರದಲ್ಲಿ ವಾರಣಾಸಿ ಕೋರ್ಟ್ ಹಾಗಾದ್ರೆ ಹೇಳಿದ್ದೇನು, ಏನೆಲ್ಲ ಚರ್ಚೆಗಳು ನಡೀತೋ, ವಾದಗಳು ನಡೀತೋ? ನ್ಯೂಸ್ 18 ಕನ್ನಡದಲ್ಲಿ ಕೋರ್ಟ್ ಆದೇಶದ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಹಾಗಾದ್ರೆ ಮಸೀದಿ ವಿಚಾರದಲ್ಲಿ ವಾರಣಾಸಿ ಕೋರ್ಟ್ ಹಾಗಾದ್ರೆ ಹೇಳಿದ್ದೇನು, ಯಾವೆಲ್ಲ ಅಂಶಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತು? 1991ರ ಕಾಯ್ದೆಯನ್ನ ಕೂಡ ಪರಾಮರ್ಶಿಸಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಧಾರ್ಮಿಕ ಸ್ಥಳಗಳ ಯಥಾಸ್ಥಿತಿಯನ್ನ ಕಾಪಾಡಲು ರೂಪಿಸಿದಂತಹ ಕಾಯ್ದೆ ಕೂಡ ಇದೆ. 1991ರ ಕಾಯ್ದೆ ಕೂಡ ಪರಾಮರ್ಶೆಗೆ ಒಳಪಡಿಸಬಹುದು. ಅಂದ್ರೆ ಚರ್ಚೆ ನಡೆಯುವಂತಹ ರೀತಿಯಲ್ಲಿ ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಪರಾಮರ್ಶೆಗೆ ಇಲ್ಲಿ ಅವಕಾಶ ಇದೆ ಅಂತ ಸಂದೇಶ ಕೂಡವನ್ನ ನೀಡಿರುವಂತದ್ದು ಕೋರ್ಟ್. ಪೂಜೆ ಮಾಡುವ ನಂಬಿಕೆಗೆ ಕೋರ್ಟ್ ಈಗ ಅಸ್ತು ಅಂತ ಹೇಳಿದೆ. आज कोर्ट ने हमारे सारे आर्गुमेंट्स को मान लिया है. मुस्लिम पक्ष की एप्लीकेशन रिजेक्ट कर दी है. प्लेसेस ऑफ वर्शिप एक्ट की उनकी जो प्ली थी उसको खारिज कर दिया है. वक्फ एक्ट की प्ली को खारिज कर दिया है. कोर्ट ने कहा है कि सूट मेंटेनेबल है. अब इस मामले की अगली सुनवाई 22/9 को होगी और एविडेंस लीड की जाएगी. इशूज जो मुस्लिम पक्ष की, मैं बता रहा हूँ, जो मुस्लिम पक्ष जो मुस्लिम पक्ष की पिटीशन है ऑर्डर 7 रूल 11 की, वो रिजेक्ट कर दी गई है. प्लेसेस ऑफ वर्शिप एक्ट का आर्गुमेंट रिजेक्ट कर दिया है. वक्फ एक्ट का रिजेक्ट कर दिया है. कोर्ट ने मुस्लिम पक्ष को अपना जवाब दाखिल करने के लिए कहा है और 22/9 में इसकी अगली तारीख लगाई गई है. इस जजमेंट के बहुत बड़े मायने हैं क्योंकि जो हमारी कमीशन की रिपोर्ट है अब वो पढ़ी जाएगी. उसके खिलाफ उनको ऑब्जेक्शन देना पड़ेगा और जो कमीशन की रिपोर्ट में शिवलिंग बरामद हुआ है अब उसमें आगे बात होगी. ये सारी महिला याचिकाकर्ताओं के लिए बहुत बड़ी जीत है. भैया बताइए फाइनल. और हम हर्षित हैं, हिंदू समाज हर्षित है, समाज सनातन धर्म हर्षित है और पूरा उत्तर प्रदेश हर्षित है. आगे कार्बन डेटिंग की मांग होगी. मंदिर के जितने भी साक्ष्य हैं, जितने भी दीवार जिसमें से बाबा शिवलिंग, उनको दीवार तोड़ करके बिल्कुल साज ताकि नंदी और बाबा बात कर सके. बिल्कुल 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 हम लोग याचिका दायर किए हैं, उसमें आगे सुनवाई होगी. और वही आगे यह कह कि 1990 वर्ष एक्ट यहाँ लागू नहीं होता, वक्फ बोर्ड लागू नहीं होता, लिहाजा मंदिर समर्थकों की विजय हुई. और हम हर्षित हैं, हिंदू समाज हर्षित है, समाज सनातन धर्म हर्षित है और पूरा उत्तर प्रदेश हर्षित है. आगे बहुत खुशी है. आज हम लोगों ने इतिहास रच दिया है. अंदर जज साहब ने फैसला सुनाया है, उसके बाद उन लोगों का खारिज हो गया, हम लोग के पक्ष में आ गया है. फैसला हिंदू पक्ष में आया है. हम सबको खुशी है. आज काशी बम बम बोल रहा है. अंदर जज अपना पूरा सुनवाई की है. बहुत खुशी है. आज हम लोगों ने इतिहास रच दिया है. अंदर साहब ने फैसला सुनाया है, उसके बाद उन लोगों का खारिज हो गया, हम लोग के पक्ष में आ गया. अरे आइए राजा उमा बात छूटी है. दो बजे लड्डू दिख रहा है.
ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡೆಪ್ಯೂಟಿ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇದೀಗ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶವನ್ನ ಸಲ್ಲಿಸಿ ಹಾಕಿದಂತಹ ಅರ್ಜಿ ಇದೀಗ ಕೋರ್ಟ್ ಮಾನ್ಯ ಮಾಡಿರುವಂತದ್ದು, ಅಂದ್ರೆ ಸ್ವೀಕೃತಗೊಂಡಿದೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ಒಂದು ಸಣ್ಣ ಹೋಪ್ ಸಿಕ್ಕಿದೆಯಾ ಇದರಿಂದ? ಚೈತ್ರ, ಪ್ರಮುಖವಾಗಿ ಇವತ್ತಿನ ಒಂದು ವಿಚಾರಕ್ಕೆ ನಾವು ಗಮನಕ್ಕೆ ತೆಗೆದುಕೊಳ್ಳೋದಾದ್ರೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಒಂದು ಮಹತ್ವವಾದಂತಹ ಆದೇಶವನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಈ ಒಂದು ಯಾರು ಅಂಜುಮನ್ ಮಸ್ಜಿದ್ ಕಮಿಟಿ ಏನಿತ್ತು ಅವರು ಸಲ್ಲಿಸಿದಂತಹ ಅರ್ಜಿ ಅಂದ್ರೆ ಈ ಒಂದು ಯಾರ್ದು ಶೃಂಗಾರ ಗೌರಿ ಪೂಜೆಗೆ ಅವಕಾಶವನ್ನ ಕೊಡಬಾರದು ಅಂತೇಳಿ ಅದಕ್ಕೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದನ್ನ ಒಂದು ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅಲ್ಲಿ ಪೂಜೆಗೆ ಅವಕಾಶವನ್ನ ನೀಡಬೇಕಾ ಅಥವಾ ನೀಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಒಂದು ಕೂಲಂಕುಷವಾದಂತಹ ವಿಚಾರಣೆ ಆಗುತ್ತೆ. ಈಗ ಸದ್ಯಕ್ಕೆ ನಮಗೆ ನ್ಯೂಸ್ 18ಗೆ ಸಿಕ್ಕಂತಹ ಒಂದು ಆರ್ಡರ್ ಕಾಪಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದಾಗ ಅದರಲ್ಲಿ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಇದ್ದಂಥ ಪ್ರಶ್ನೆ ಅಂದ್ರೆ 1991ರ ಈ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆಯಲ್ಲ, ಅದು ಎಷ್ಟು ಇಲ್ಲಿ ಅನ್ವಯ ಆಗಿರುತ್ತೆ, ಅದರ ಒಂದು ಪ್ರಾಮುಖ್ಯತೆ ಏನಾಗಿರುತ್ತೆ, ಯಾಕಂದ್ರೆ ಅದರ ಅನ್ವಯ ನೋಡಿದಾಗ ಇಲ್ಲಿ ಅವಕಾಶವನ್ನ ನೀಡಲಾಗುತ್ತಾ ಅಥವಾ ನೀಡಲಾಗೋದಿಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಇತ್ತು. ಯಾಕಂದ್ರೆ ಆ ಒಂದು 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಹೇಳೋದೇನಂದ್ರೆ 1947ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಯಾವೆಲ್ಲ ಪೂಜಾ ಸ್ಥಳಗಳು ಯಾವ ಸ್ಥಿತಿಯಲ್ಲಿತ್ತೋ ಅದನ್ನೇ ಕಾಯ್ದುಕೊಳ್ಬೇಕು, ಓನ್ಲಿ ಅಯೋಧ್ಯೆಗೆ ಮಾತ್ರ ಎಕ್ಸೆಪ್ಷನ್ ಅನ್ನ ನೀಡಲಾಗಿತ್ತು. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಇದ್ದೇ ಇತ್ತು. ಆದ್ರೆ ಇಲ್ಲಿ ಕೋರ್ಟ್ ಪರಿಗಣಿಸಿರುವಂತಹ ವಿಚಾರವನ್ನ ನೋಡೋದಾದ್ರೆ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಒಂದು ಕಡೆ ಅಲ್ಲಾದ್ರೆ ಇನ್ನೊಂದು ಕಡೆಯಲ್ಲಿ ಧಾರ್ಮಿಕ ಹಕ್ಕು ಅಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ತನಗೆ ಇಷ್ಟ ಬಂದಂತ ಧರ್ಮವನ್ನು ಪಾಲಿಸುವಂತ, ನಂಬುವಂತ ಮತ್ತೆ ಅದನ್ನ ಪ್ರಚಾರ ಮಾಡುವಂತ ಒಂದು ಹಕ್ಕನ್ನ ಏನು ಕೊಡಲಾಗಿದೆ ಆ ಒಂದು ವಿಚಾರ ಕೂಡ ಇಲ್ಲಿ ಪ್ರಸ್ತಾಪಕ್ಕೆ ಬಂದಿರಲಾಗಿರುತ್ತೆ. ಹೀಗಾಗಿ ಆ ಒಂದು ವಿಚಾರ ಬಂದ ಗಮನದಲ್ಲಿಟ್ಟುಕೊಂಡು ಸದ್ಯಕ್ಕೆ ಈ ಒಂದು ಅಂಜುಮನ್ ಮಸೀದ್ ಕಮಿಟಿ ಏನಿದೆ ಅವರು ಹಾಕಿದಂತ ಒಂದು ಅರ್ಜಿಯನ್ನು ಇವತ್ತು ಕೋರ್ಟ್ ಏನಿದೆ ಅದು ವಜಾವನ್ನ ಮಾಡಿದೆ. ಉಳಿದಂತ ವಿಚಾರಣೆಯನ್ನ ಮುಂದುವರಿಸೋದಾಗಿ ತಿಳಿಸಿದೆ. ಇನ್ನೊಂದು ವಿಚಾರ ನೀವು ಕೇಳಿದಾಗೆ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಪೂಜಾಗೃಹಗಳೇನಿದಾವೆ ಅಥವಾ ಬೇರೆ ಬೇರೆ ಮಂದಿರಗಳೇನಿದಾವೆ ಅಥವಾ ಮಂದಿರಗಳಂತ ಹೇಳಲಾಗುವಂತ ಬೇರೆ ಬೇರೆ ಪೂಜಾ ಒಂದು ಪದ್ಧತಿಯ ಕಟ್ಟಡಗಳೇನಿದಾವೆ ಅವುಗಳ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಕೂಡ ಸಾಕಷ್ಟು ಪ್ರಚಾರ ಈಗ ಒಂದು ವಿಚಾರಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ನಾವು ಕರ್ನಾಟಕದಲ್ಲೂ ನೋಡ್ತಾ ಇದ್ವಿ, ಶ್ರೀರಂಗಪಟ್ಟಣದ ವಿಚಾರದಲ್ಲಿ ಇರಬಹುದು ಸಾಕಷ್ಟು ವಿವಾದವನ್ನ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇಂಥ ಒಂದು ಕೆಲವಿಷ್ಟು ವಿಚಾರಗಳಿತ್ತು. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆ ಅದು ಒಂದು ರೀತಿಯಿಂದ ಅಂಕುಶವನ್ನ ಹಾಕಿತ್ತು. ಇಲ್ಲೂ ಕೂಡ ಇದೇ ವಿಚಾರದಲ್ಲೂ ಕೂಡ ಸಂಪೂರ್ಣ ಮಸೀದಿಯನ್ನು ನಮಗೆ ನೀಡಿ ಅಥವಾ ಅದು ಸಂಪೂರ್ಣವಾಗಿ ಜ್ಞಾನವಾಪಿ ಮಸೀದಿ ಏನಿದೆ ಅದು ಮಂದಿರ ಆಗಿತ್ತು ಅಂತ ಇಲ್ಲಿ ವಿಚಾರ ಬಂದಿರಲಿಲ್ಲ. ಬದಲಾಗಿ ಇಲ್ಲಿ ಕೇವಲ ಆ ಒಂದು ಶೃಂಗಾರ ಗೌರಿ ಪೂಜೆಗೆ ಅವಕಾಶವನ್ನ ಕೊಡಬೇಕಾ ಅಥವಾ ಕೊಡಬಾರ್ದಂತ ಮಾತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಇವತ್ತು 5 ಜನ ಮಹಿಳೆಯರು ಏನು ಅರ್ಜಿ ಹಾಕಿದ್ರು ಆ ಅರ್ಜಿ ವಿಚಾರಣೆಗೆ ಅರ್ಹ ಅಂತ ಇವತ್ತು ಕೋರ್ಟ್ ಒಂದು ತೀರ್ಪಲ್ಲಿ ಹೇಳಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಇಲ್ಲಿ ಹೆಚ್ಚಾಗಿ ಅಂದ್ರೆ ಕೆಲವೊಂದು ಕಡೆಯಿಂದ ಬರ್ತಕ್ಕಂಥ ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಮುಂದೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಬೇರೆ ಪ್ರದೇಶದಲ್ಲೂ ಬಂದ್ರೆ ಹೇಗೆ ಅಂತ ಒಂದು ವೇಳೆ ಕೋರ್ಟ್ನಿಂದ ಸಂಪೂರ್ಣವಾದಂತಹ ಆದೇಶ ಬಂದ ಬಳಿಕ ಅದನ್ನ ಒಂದು ಅಂದ್ರೆ ಉದಾಹರಣೆಯಾಗಿ ಬಳಸುವಂತ ಸಾಧ್ಯತೆಗಳು ಕಂಡು ಬರ್ತವೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇವಲ ವಿಚಾರಣೆ ನಡೆಸಲಾಗುತ್ತೆ. ಅದು ಮುಂಬರುವಂತ ದಿನಗಳಲ್ಲಿ ಏನು ಕೋರ್ಟ್ ತೀರ್ಪು ಕೊಡುತ್ತೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಕುತೂಹಲ. ಚೈತ್ರ, ಮತ್ತೊಂದು ಕಡೆ ಇದೀಗ 5 ಮಹಿಳೆಯರ ಅರ್ಜಿಯನ್ನ ಕೋರ್ಟ್ ಎತ್ತಿ ಹಿಡಿದಿರುವಂತದ್ದು. ಸೆಪ್ಟೆಂಬರ್ 22ಗೂ ಕೂಡ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಆದ್ರೆ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅಪೀಲ್ ಹೋಗುವಂತಹ ಸಾಧ್ಯತೆ ಇದೆಯಾ? ಸಾಧ್ಯತೆಗಳಂತೂ ಸಾಕಷ್ಟು ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ಕೂಡ ಯಾವುದೇ ಒಂದು ಜಿಲ್ಲಾ ನ್ಯಾಯಾಲಯ ಅಥವಾ ತಾಲೂಕು ನ್ಯಾಯಾಲಯದಿಂದ ಬಂದಂತ ತೀರ್ಪನ್ನು ಪ್ರಶ್ನೆ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿಯಾದಂಥ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ಹೇಳಿಕೆಯನ್ನ ಈಗ ಅಂಜುಮನ್ ಮಸೀದ್ ಕಮಿಟಿ ಏನಿದೆ ಅವರು ಕೊಟ್ಟಿಲ್ಲ ಅಥವಾ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಕೂಡ ಆ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಸದ್ಯದ ಮಟ್ಟಿಗೆ ಕೊಟ್ಟಿಲ್ಲ. ಹೀಗಾಗಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಮತ್ತೆ ಆ ಒಂದು ಅದಕ್ಕೆ ವಿಚಾರ ಸಂಬಂಧಪಟ್ಟಾಗಿ ಮುಂಬರುವಂಥ ಸಮಯದಲ್ಲಿ ನಮಗೆ ಸ್ಪಷ್ಟವಾದಂಥ ವಿಚಾರ ತಿಳಿದು ಬರುತ್ತೆ. ಇದು ಒಂದು ಹಂತದಲ್ಲಾಯಿತು. ಆದ್ರೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಈಗ ಪೂಜೆಗೆ ಒಂದು ಅವಕಾಶವನ್ನ ಕೋರಿದ ಅರ್ಜಿಗೆ ಮಾನ್ಯತೆ ಕೊಟ್ಟಿರೋ ಕಾರಣದಿಂದಾಗಿ ಆ ಅರ್ಜಿಯ ವಿಚಾರಣೆ ಮುಂದುವರಿಯುತ್ತೆ. ಆದ್ರೆ ಆ ಒಂದು ಅರ್ಜಿಯನ್ನು ಸಲ್ಲಿಸಿದಂತ ವಕೀಲರು ಏನಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ನೋಡೋದಾದ್ರೆ ವಿಷ್ಣುಶಂಕರ್ ಜೈನ್ ಏನಿದ್ದಾರೆ, ಜೊತೆಗೆ ಹರಿಶಂಕರ್ ಜೈನ್ ತಂದೆ ಮತ್ತೆ ಮಗ ಇಬ್ಬರು ಕೂಡ ಮತ್ತೊಂದು ಸುತ್ತಿನ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ ವಾರಣಾಸಿ ಕೋರ್ಟ್ ನಲ್ಲಿ. ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹಿಯರಿಂಗ್ ಏನಿದೆ ಅದನ್ನ ಡೇ ಟು ಡೇ ಆಗಬೇಕು. ಪ್ರತಿ ದಿನಾನೂ ಕೂಡ ಇದರ ಬಗ್ಗೆ ಒಂದು ತುರ್ತು ಅಗತ್ಯತೆ ಮೇಲೆ
ತುರ್ತು ಆಧಾರದ ಮೇಲೆ ವಿಚಾರಣೆಯನ್ನ ನಡೆಸಬೇಕು. ಎರಡನೆಯದಾಗಿ ಈ ಒಂದು ಜ್ಞಾನವಾಪಿ ಮಸೀದಿಯ ಆವರಣದಲ್ಲಿರ್ತಕ್ಕಂಥ ಉಜುಖಾನ ಏನಿದೆ, ಉಜುಖಾನ ಅಂದ್ರೆ ಈಗ ನಮಾಜನ್ನ ಸಲ್ಲಿಸೋದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸ್ವಚ್ಛವಾಗುವಂತ ಪ್ರದೇಶ ಇರುತ್ತಲ್ಲ, ಅದನ್ನ ಅದರಲ್ಲಿ ಒಂದು ಶಿಲೆ ಪತ್ತೆಯಾಗಿರ್ತಕ್ಕಂಥದ್ದು. ಆ ಶಿಲೆಯನ್ನ ಹಿಂದೂಪರ ಸಂಘಟನೆ ವಕೀಲರು, ಹಿಂದೂಪರ ಸಂಘಟನೆಗಳು ಅದನ್ನ ಶಿವಲಿಂಗ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಅಲ್ಲಿಯ ಒಂದು ಮಸೀದಿ ಕಮಿಟಿ ಅದು ಕೇವಲ ಒಂದು ಫೌಂಟೇನ್ ಆಗಿದೆ, ಶಿವಲಿಂಗಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಆ ಒಂದು ವಾದ ಆಗಿತ್ತು. ಹೀಗಾಗಿ ಈಗ ಅದರ ವಿಡಿಯೋಗ್ರಾಫಿ ಕೂಡ ಚಿತ್ರೀಕರಣ ಆಗಿದೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಂಪೂರ್ಣವಾದಂತಹ ಒಂದು ಕಾರ್ಬನ್ ಡೇಟಿಂಗ್ ಪ್ರೊಸೆಸ್ ಇರಬಹುದು, ಅಥವಾ ಪ್ರಾಚ್ಯವಸ್ತು ಸಂಗ್ರಹಾಲಯ ಅಥವಾ ಪ್ರಾಚ್ಯವಸ್ತು ಇಲಾಖೆ ಏನಿದೆ ಅವರು ಕೂಡ ಆ ಬಗ್ಗೆ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸೋದಕ್ಕೆ, ಸಂಶೋಧನೆಯನ್ನು ನಡೆಸೋದಕ್ಕೆ ಕೂಡ ಕೋರ್ಟ್ ಆದೇಶವನ್ನು ಕೊಡಬೇಕು. ಅದು ಶಿವಲಿಂಗನ ಅಥವಾ ಅದು ಫೌಂಟೇನ್, ಅದನ್ನ ನಿರ್ಧಾರ ಸೈಂಟಿಫಿಕ್ ಆಗಿ ಆಗಬೇಕು, ಕೇವಲ ಹೇಳಿಕೆಗಳಿಂದ ಅಲ್ಲ. ಹೀಗಾಗಿ ಆ ಬಗ್ಗೆ ಕೂಡ ಕೋರ್ಟ್ ಒಂದು ಗಮನ ಹರಿಸಬೇಕು ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತೇಳಿ ಅವರು ಈಗ ಆಲ್ರೆಡಿ ತಿಳಿಸಿದ್ದಾರೆ. ಹೀಗಾಗಿ ಅದು ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇನ್ನೊಂದು ಕಡೆ ವಿಚಾರಕ್ಕೆ ಬಂದಾಗ, ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆ 1991ರಲ್ಲಿ ಜಾರಿಗೆ ತಂದಂತ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆ ಅದನ್ನೇ ಪ್ರಶ್ನೆ ಮಾಡಿ 2 ಅರ್ಜಿಯನ್ನು ಸಲ್ಲಿಸಲಾಗಿದೆ. ಒಂದು ಅರ್ಜಿಯನ್ನ ಅಶ್ವಿನಿ ಪ್ರಸಾದ್ ಅವರು ಸಲ್ಲಿಸಿದ್ದಾರೆ. ಅವ್ರು ಹೇಳ್ತಾ ಇರುವಂತ ವಿಚಾರ ಅಂದ್ರೆ, ಈ 1947ರ ಪೂರ್ವದಲ್ಲಿ ಇದ್ದದ್ದನ್ನೇ ನಾವು ಮೇಂಟೈನ್ ಮಾಡ್ತೀವಿ ಅಂತಿರಲ್ಲ, ಅದನ್ನು ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಅದನ್ನು ತೆಗೆದುಕೊಳ್ಳಲಾಗಿದೆ, ಹೀಗಾಗಿ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ, ಅದನ್ನ ಯಾಕೆ 1860ರ ದಶಕದಿಂದನೇ ತೆಗೆದುಕೊಳ್ಳಬಾರದು ಅಂತ ಅವರು ಪ್ರಶ್ನೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಯಿಂದ ಸುಬ್ರಹ್ಮಣ್ಯನ್ ಸ್ವಾಮಿ ಏನಿದ್ದಾರೆ, ಅವರು ಈ ಒಂದು ಆಕ್ಟ್ ಮೂಲಕವಾಗಿ ಹಿಂದೂಗಳಿಗೆ, ಜೈನರಿಗೆ ಮತ್ತೆ ಬೌದ್ಧರಿಗೆ ತಮ್ಮ ಪ್ಲೇಸಸ್ ಆಫ್ ವರ್ಷಿಪ್ ಅನ್ನು ಮರಳಿ ಪಡೆದುಕೊಳ್ಳೋದಕ್ಕೆ ಸಾಕ್ಷ್ಯಾಧಾರ ಮೂಲಕವಾಗಿ ಮತ್ತೆ ನ್ಯಾಯಯುತವಾಗಿ ಸಲ್ಲಬೇಕಾದಂತ ಒಂದು ತಮ್ಮ ಪೂಜಾ ಅಥವಾ ನಂಬಿಕೆಯ ಸ್ಥಳಗಳಿದ್ದಾವೆ, ಅದನ್ನು ಮರಳಿ ಪಡೆದುಕೊಳ್ಳೋದಕ್ಕೆ ಈ ಕಾನೂನು ಅಡ್ಡಿ ಮಾಡ್ತಾ ಇದೆ. ಹೀಗಾಗಿ ಇದರ ಔಚಿತ್ಯ ಆದ್ರೂ ಇದೆಯಾ, ಇದನ್ನ ಯಾಕೆ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಅರ್ಜಿಯನ್ನು ಒಂದು ವಿಚಾರಣೆ ಮಾಡಬೇಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಂದ್ರೆ ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಅನ್ನ ಹೇಳಿ ಅಂತ. ಹೀಗಾಗಿ ಸದ್ಯಕ್ಕೆ ಒಂದು ಕಡೆಯಿಂದ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಗ್ಗೆನೇ ಪ್ರಶ್ನೆಗಳು ಬರ್ತಾ ಇದಾವೆ. ಆ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಈ ಒಂದು ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಈ ಶೃಂಗಾರಗೌರಿ ಪೂಜೆಗೆ ಸಂಬಂಧಪಟ್ಟಂಗೆ ಇರತಕ್ಕಂತ ವಿಚಾರಣೆ ಏನಿದೆ ಅದು ಸೆಪ್ಟೆಂಬರ್ 22ರಿಂದ ಮುಂದುವರಿತಾ ಹೋಗುತ್ತೆ. ಚೈತ್ರ, ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.